ಈ ಲೈನ್ ನೀರಿದೆ. ಹಾಂ, ಈ ಡೈರೆಕ್ಷನ್ ವಾಟರ್ ಇದೆ. ವಾಟರ್ ಇದೆಯಾ? ವಾಟರ್ ಇದೆ. ಇದು ಬರಬರ ಆಯಿತು. ಅದೇ ರೈತ ಅದು ಜಾಸ್ತಿ ಇತ್ತು. ಪಂಚಾಯತ್ ಮನೆ ಕಡೆ ಬರೋದು. ಇಲ್ಲಿಗೆ ಬರ್ತಾ ಇದೆ. ಅದನ್ನು ತೋರಿಸಿದ್ರೆ ನನಗೆ ಎಲ್ಲೋ ತೋರಿಸ್ಕೊಡ್ತೀನಿ ಸರ್. ಎಫೆಕ್ಟ್ ಜಾಸ್ತಿ ಇದೆ. ಅದೇ ಅಲ್ಲಿಂದ ಬರೋದು. ಅದೇನು ಬರುತ್ತೆ, ಇದು ಡಿಫ್ರೆಂಟ್ ಎಫೆಕ್ಟ್ ಇದೆ. ಇದೇ ಪಾಯಿಂಟ್. ಅದೇ ಇಲ್ಲಿಗೆ ಬರ್ತಾ ಇದೆ. ಅಲ್ಲೇ ಬರ್ತೈತೆ ನೆನ್ನೆಯಿಂದ. ಇದು ಒಂದು ಲೈನ್ ಮಾತ್ರ ಒಳ್ಳೆ ಪ್ರೆಷರ್ ಕಾಣಿಸ್ಕೊಳ್ತಾ ಇದೆ. ಹ್ಞೂ, ಈ ಕಡೆಯಿಂದ ಬರೋದು ಒಂದು ಲೈನಿಗೆ ಪ್ರೆಷರ್ ಇದೆ. ಮಿಕ್ಕಿದೆಲ್ಲ ಸಣ್ಣ ಸಣ್ಣ ಲೈನ್ಗಳು ಏನೋ ಸ್ವಲ್ಪ ಸ್ವಲ್ಪ ಸಪೋರ್ಟ್ ಆಗ್ತಾ ಇರುತ್ತೆ. ಬಟ್ 1.5 ಇಂಚಿಂದ 2 ಇಂಚ್ ಬಂದೇ ಬರುತ್ತೆ. ಹಿಂಸಾಗಲ್ಲ, ಸ್ವಲ್ಪ ಧೈರ್ಯ ಮಾಡಿ ನೋಡಿಸ್ಬೇಕು. ಕಲ್ಲು ಒಂದೇ ಥರ ನಿಲ್ಸ್ಕೋಗ್ಬಿಡಿ, ನೀರು ಬರುತ್ತೆ. ಜೀಪ್ ಜಾಸ್ತಿ ಹೇಳ್ತಾ ಇದ್ದೀರಲ್ಲ, ಅದೇ ಭಯ. ಇಲ್ಲ, ನೀರು ಬರುತ್ತೆ. ಸಾರೇನು ಹೇಳಿದ್ರು ಕೇಳಿಸ್ಕೊಂಡ? ಹೆಚ್ಚು ಕಮ್ಮಿ ಆಗುತ್ತಾ? ಬಂದು ಮಾತಾಡ್ತೀನಿ. ಸರಿನಾ? ಆಯ್ತು ಸರ್. ಹ್ಞೂ, ಈ ಲೈನ್ ಒಂದು ಸಣ್ಣ ಲೈನ್, ಅಷ್ಟೇನು ಎಫೆಕ್ಟ್ ಇಲ್ಲ. ಕೇಸಿಂಗ್ ಇದೆ ಸರ್, ತೆಗೆದ್ಬಿಟ್ರಿ ಸರ್? ತೆಗೆದ್ಬಿಟ್ರೆ ಹಾಂ ಸ್ಟೋರೇಜ್ ಆಗಿರ್ಬೋದು. ಇದೆ ಹಾಂ ಹಾಂ ಹಾಂ. ಕೇಸಿಂಗ್ ಎಷ್ಟು ಐತೆ ಸರ್? ಕೇಸಿಂಗ್ 120. 120. ಇದು ಸಣ್ಣ ಸಣ್ಣ ಸೋರ್ಸ್ಗಳಿದ್ದೆ. ಹಾಂ ಹಾಂ. ಸ್ಟೋರೇಜ್ ಆಗ್ಬೋದು, ಬಟ್ ರನ್ನಿಂಗ್ ಇಲ್ಲ. ಸ್ಟೋರೇಜ್ ನೀವು ಬಿಟ್ಟು ಚೇಂಜ್ ಮಾಡೋ ಟೈಮ್ಗೆ ಸ್ಟೋರೇಜ್ ಬಂದಿರ್ಬೋದು. ಹಾಂ ಬಂತಲ್ಲ, ಹಂಗೆ ಇಟ್ಕೊಳ್ಬೇಕಾಯ್ತು ಸರ್ ನೀವು. ಹೌದಾ? ಏನು ಮನೆಗೆ ಆಗಿರೋದು ಒಂದು ಚುಕ್ಕೆ ನೀರು ಹಾಂ. ಇಲ್ಲ, ಡ್ರಿಲ್ಲಿಂಗಿಗೆ ಕಾಣಿಸಿಲ್ಲ ಅಂದ್ರೆ ಮನೆಗೆ ಅದು ಪಂಪ್ ಮಾಡಿದ್ರೆ ನಿಮಗೆ ಡೈಲಿ 1 ಟ್ಯಾಕ್ಟ್ರಿ ನೀರು ತೆಗಿಬೋದಾಯ್ತು. ತೆಗಿಬೋದಾಯ್ತು. ಹೈ ಪ್ರೆಷರಲ್ಲಿ ಕಾಣಿಸೋದಿಲ್ಲ. ಅವರು ತೆಗೆದ್ಬಿಟ್ಟು ಇನ್ನೊಂದು ಪಾಯಿಂಟ್ ಹಾಕೋಕ್ಕೆ ಅದಕ್ಕೆ ಮನೆ ನೀರು ಆಗ್ತದೆ. ಮನೆಗೆ ಬೇಕಾದಷ್ಟೇ ಬರೋ ಥರ ಇದು. ಆ ವಾಟರ್ ಸಪ್ಲೈ ಆಗಲ್ಲ. ವಾಟರ್ ಸಪ್ಲೈ ಪಾಯಿಂಟೇ ಬೇರೆ. ಅವ್ರು 1.5 ಇಂಚ್ ಹೇಳಿದ್ರು. ಇದು 3 ಲೈನ್ ಇದೆ ನೋಡಿ. ಇದೊಂದು ಲೈನ್ ಇದೆ, ಈ ಡೈರೆಕ್ಷನ್ ಲೈನ್ ಇದೆ. ಇದೊಂದು ಲೈನ್ ಇದೆಯಾ, ಮತ್ತೆ ಇದೊಂದು ಲೈನ್ ಇದೆ ಈ ಡೈರೆಕ್ಷನ್. ಈ ಚೆನ್ನಾಗಿದೆ. 1 ಇಂಚು ಮರದಲ್ಲಿ ಇಲ್ಲಿ ಸ್ವಲ್ಪ ಇದೆ. ಬಟ್ 1 ಇಂಚು ನಮಗೆ ಕನ್ಫರ್ಮ್ ಆಗುತ್ತೆ. 1 ಇಂಚು. ಅದಕ್ಕೆ 3 ಲೈನ್ಸ್ ಇದೆ ಆಲ್ಮೋಸ್ಟ್. ಹಿಂಗೆ ಈ ಲೈನ್ ಆಲ್ರೆಡಿ ಗಿರ ಹಾಕಿದ್ದೀನಲ್ಲ, ಇದು ಸೇಮ್ ಲೈನ್ ಇದೆ. ಹೌದು, ಅದು ಪಾಯಿಂಟ್ ಕೊಟ್ಟಿದ್ದಾರಲ್ಲ, ಅದೇ ಇದು ಒಂದೇ ಡೈರೆಕ್ಷನ್. ಒಂದೇ ಡೈರೆಕ್ಷನ್. ಇದು ಬೇರೆ ಲೈನ್, ಇದು ಬೇರೆ ಲೈನ್. ಇದೊಂದು ಲೈನ್ ಇದೆ. ಕಡಿಮೆ ಕಡಿಮೆ ನೀರು ಐತೆ. ಸುಳ್ಳು ಹೇಳ್ಬಿಡ್ತಾರೆ. ಎಲ್ಲ ಐತಪ್ಪ, ಸುಮ್ಮನೆ ನೋಡಿದೆ.
ಇದು ವಾಟರ್ ಲೈನ್ ಇದು ವಾಟರ್ ಲೈನ್ ಜೋರಾಗದಣ್ಣ ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿದೆ ಈ ಡೈರೆಕ್ಷನ್. ಇದೆಲ್ಲ ಸೇರಿದ್ರೆ 1.5 ಇಂಚಿಂದ 2 ಇಂಚು ಸರ್ ನಿಮಗೆ ಮನೆ ಖರ್ಚಿಗೆ. ಇಲ್ಲ ಇದು ಬರುತ್ತೆ ನಿಮಗೆ ಮ್ಯಾಕ್ಸಿಮಮ್ 1.5 ಇಂಚ್ ಮೇಲೆ ತೆಗಿಬೋದು ಬರುತ್ತೆ. ಅಲ್ಲಪ್ಪ ಇದು ನಿಲ್ಲಿಸ್ಬಿಟ್ಟವನೆ, ಇಂಚು ಜಾಸ್ತಿ ಎಲ್ಲಕ್ಕಾಗಲ್ಲ. ಇದು ವಾಟರ್ ಲೈನ್, ಜಮೀನಾಗ ನಿಲ್ಲಿಸ್ಬಿಟ್ಟವನೆ. ಏನು ವಾಟರ್ ಲೈನ್ ಇದು ಇದಾಕವ್ರೆ ಬೆಳೆ. ಅವರೆಲ್ಲ ಮಾತಾಡೋ ಒಂದಾಗವ್ರೆ. ಇದು ವಾಟರ್ ಲೈನ್. ಇದು ಚೆನ್ನಾಗಿದೆ. ಈಗ ಡೀಪ್ ಹೋದರೆ 2 ಇಂಚು ಬೀಳುತ್ತೆ. 1.5 ಇಂಚು ನಿಮಗೆ ಕನ್ಫರ್ಮ್ ಕೊಡ್ತೀವಿ. ಎಲ್ಲ ಬಂದು ಇಲ್ಲಿಗೆ ಸೆಟ್ ಇದೆ. ಈಗ ಪಾಪ ವಿಡಿಯೋ ಮಾಡ್ತಾ ಇದ್ದೀನಿ ಅವ್ರಿಗೆ. ಸಾಕ್ಬಿಟ್ರೆ ಎಷ್ಟು ಮಾಡ್ತೀನಿ. ಇಲ್ಲ ಸೈಡ್ಗೆ ಎಲ್ಲ ಇನ್ನೂ ಒಂದು ಕೂರ್ತಾ ಇದೆ. ಅದು ತೊಗೊಳ್ಳ ಸರ್ ಬ್ಯಾಗು, ಅದರಲ್ಲಿ ಬೇರೆ ತಗೊಂಡಿಲ್ಲ. ಅದೇ ಇಲ್ಲೇ ಬರುತ್ತೆ ಸರ್ ಪಾಯಿಂಟು. ನಾನು ಕ್ಲೀನ್ ಮಾಡಿದ್ರೆ ಇನ್ನೂ ಬೇರೆ ಬೇರೆ ಮೆಥಡ್ ಚೆಕ್ ಮಾಡಿ ಫೈನಲ್ ಮಾಡಿಕೊಡ್ಬೋದು. ಒಂದು ಪಾಯಿಂಟ್ ಈ ಜಾಗದಲ್ಲಿ ಸಿಗ್ತಾ ಇದೆ. ನೀಟಾಗಿ ಇದೆಲ್ಲ ಕ್ಲೀನ್ ಮಾಡಿಸಿದ್ರೆ ನಾನು ನೀಟಾಗಿ ಮಾಡಿಸ್ಕೊಡ್ತೀನಿ. ಓಕೆ, ಇದೇ ಪಾಯಿಂಟು ದೇವರ ಆಶೀರ್ವದಿಸಲಿ. ಬರುತ್ತೆ ಸರ್ ಇದು ಈ ರೌಂಡ್ಗೆ ಕೊಡ್ತಾ ಇದೆ. ಇದು ವಾಟರ್ ಲೈನು ಈ ಡೈರೆಕ್ಷನ್ ಇರೋದು ಸ್ವಲ್ಪ ಫ್ಲೋ ಜಾಸ್ತಿ ಇದೆ. ಮತ್ತು ಅಲ್ಲಿ ಕೊಟ್ಟಿದ್ರೆ ಅದು ಒಂದು ಈ ಕಡೆನೂ ಒಂದು ಲೈನ್ ಇದೆ. ಇಲ್ಲೆಲ್ಲ ಐತೆ ಅಂದ್ರಲ್ಲ ಇದು. ಹೌದು, ಮತ್ತು ಇದೆಲ್ಲ ಸಣ್ಣ ಸಣ್ಣ ಲೈನ್ಗಳು ಅಷ್ಟು ಫ್ಲೋ ಕಾಣಿಸ್ಕೊಳ್ಳಲ್ಲ. ಏನೋ ಸಣ್ಣ ಸಣ್ಣ ಗ್ಯಾಪ್ ಸಿಗ್ಬೋದು, ಎಲ್ಲ ಸಪೋರ್ಟ್ ಆಗ್ತಾ ಇರುತ್ತೆ. ಮತ್ತು ಇದು ನಾವು 1.5 ಇಂದ 2 ಇಂಚ್ ಬರುತ್ತೆ. 1.5 ಇಂದ 2 ಇಂಚ್ ಬರುತ್ತೆ ಜಾಸ್ತಿ. ಡೀಪ್ ಎಷ್ಟು? ಡೀಪ್ ಒಂದು 1400-460 ತನಕ ಹೋಗುತ್ತೆ. ಎಷ್ಟು ಗ್ಯಾಪ್ ಸಿಗ್ತೈತೆ ಸರ್? ಗ್ಯಾಪ್ 5 ಗ್ಯಾಪ್ ಇದೆ. 2 ಗ್ಯಾಪ್ ರನ್ನಿಂಗ್ ಸೋರ್ಸ್ ಇದೆ. 2 ಗ್ಯಾಪ್ ರನ್ನಿಂಗ್ ಸೋರ್ಸ್ ಇದೆ. ಮತ್ತು ಅದ್ರ ಜೊತೆಗೆ ಬೇರೆ ಬೇರೆ ಗ್ಯಾಪ್ಗಳು ಸಿಗ್ಬೋದು. ಮೋಟ್ರ್ ಎಷ್ಟು ಇಂಚ್ ಬೇಕಾಗ್ತದೆ? ನಾವು ಇದು ಪೈಪ್ ಎಷ್ಟು ಬಿಡಬೇಕಾಗ್ತದೆ? ಅಷ್ಟಲ್ಲಿ ನೀರು ಸರ್ ಅದು ಡ್ರಿಲ್ಲಿಂಗ್ ಮಾಡಬೇಕಾದ್ರೆ ನಿಮ್ಗೆ ಮೇಲೇ ಬಂತಂದರೆ ಅದು ಡ್ರಿಲ್ಲಿಂಗ್ ಆದಮೇಲೆ ಅದು ರಿಪೋರ್ಟ್ ಗೊತ್ತಾಗುತ್ತೆ. ಬಟ್ ನೀರು ನಿಮ್ಗೆ ಕನ್ಫರ್ಮ್. ಬಟ್ ನಾವು ಹೇಳೋದು ಡೀಪ್ಗಳು ಕರೆಕ್ಟಾಗಿರಲ್ಲ. ಮೇಲೇ ಬರ್ಬೋದು, ಸ್ವಲ್ಪ ಕೆಳಗೇನೆ ಬರ್ಬೋದು. ಬಟ್ ನೀರು ಗ್ಯಾರಂಟಿ ಇರುತ್ತೆ. ಸರಿನಾ? ಇಲ್ಲಿಗೆ ಪಾಯಿಂಟ್. ಇನ್ನೂ ಬೇರೆ ಮೆಥಡ್ ಇದೆ, ಎಲ್ಲ ಚೆಕ್ ಮಾಡಿ ನೀವು ಫೈನಲ್ ಮಾಡ್ಕೊಡ್ತೀನಿ. ಬಟ್ ಪಾಯಿಂಟ್ ಸಿಗೋದು ಇಲ್ಲೇನೆ. ಇದೆಲ್ಲ ನೀವು ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಧೈರ್ಯವಾಗಿ ಹಾಕ್ಬೋದು. 1.5 ಇಂಚಿಂದ ಜಾಸ್ತಿ ಬಂದರೂ ಕಮ್ಮಿ ಅಂತ ಆಗೋದಿಲ್ಲ. ಚೆನ್ನಾಗಿದೆ ಪಾಯಿಂಟ್. ಸರಿನಾ?